ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಮಾಡಿದಂಥ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ನಮ್ಮ ಸ್ನೇಹಿತೆಯಾದಂಥ ಸುನೀತಾ ರಾಣಿ HM ಅವರು. ವೇದಿಕೆ ಮೇಲೆ ಆಸನರಿರುವ ಎಲ್ಲ ಗುರುವೃಂದರಿಗೆ ವಂದಿಸುತ್ತಾ, ನಡೆಯೊಳಗಿನ ನುಡಿಯಾಗಿ ನುಡಿಯೊಳಗಿನ ಅಂಗವಾಗಿ ಕಾರುಣ್ಯಕಾಯಕದ ಜ್ಯೋತಿಯಾದ ಗುರುವಿಗೆ ಶರಣು. ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಪಾತ್ರ ಬಹಳ ಮಹತ್ವವಾದದ್ದು. ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಜೀವನದ ಎಲ್ಲ ಹಂತಗಳಲ್ಲಿ ಇದೆ ಎಂದರೆ ಖಂಡಿತ ತಪ್ಪಾಗಲಾರದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬಂತೆ ನಮ್ಮ ಪ್ರತಿ ಹಂತದಲ್ಲೂ ಗುರುವಿನ ಸ್ಪರ್ಶವಾದಾಗ ನಮ್ಮ ಯಶಸ್ಸು ದುಪ್ಪಟ್ಟಾಗುತ್ತದೆ. ಅಜ್ಞಾನವನ್ನು ತೊರೆದು ಎಲ್ಲೆಲ್ಲೂ ಜ್ಞಾನವೇ ಬೆಳಗಲಿ ಎಂಬ ಆಶಯದೊಂದಿಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ತಿದ್ದಿ ನಡೆಸುವ ಗುರುಗಳಿಗೆ ನಮಸ್ಕರಿಸುತ್ತಾ, ಈ ಸಂದರ್ಭದಲ್ಲಿ ಎಲ್ಲರನ್ನೂ ಸ್ವಾಗತಿಸುವುದು ತುಂಬ ಹರ್ಷವೆನಿಸಿದೆ. ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ವೇದಿಕೆ ಮೇಲೆ ಆಸನರಾಗಿರುವ ಅತಿಥಿಗಳನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವ ರುದ್ರೇಶಪ್ಪ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಂತರ ಹನುಮಂತಪ್ಪ ಸರ್ ಇವರಿಗೂ ಪುಷ್ಪವನ್ನು ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹನುಮಂತಪ್ಪ ಸರ್ ಅಚ್ಚುಮೆಚ್ಚಿನ ಶಿಕ್ಷಕರಾದ ಶ್ರೀಯುತ ಪರಮೇಶ್ವರಪ್ಪ ಸರ್ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ನಲ್ಮೆಯ ಶಿಕ್ಷಕರಾದ ಸರ್ ಇವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶಂಕರಪ್ಪ ಸರ್ ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಶಿಕ್ಷಕರಾದ ಬಸವನಗೌಡಪ್ಪ ಸರ್ ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಸರ್ ಇವರಿಗೂ ಸಹ ಪ್ರೀತಿಯ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. HG ರುದ್ರೇಶಪ್ಪ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. MC ಸಿದ್ದಪ್ಪ ಸರ್ ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ವಸಂತ ಸರ್ N ಬಡಿಗೇರ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಸರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಮುಖಂಡವಾದ ಮಕ್ಕಳಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅವರೆನ್ನದೆ ಇವರೆನ್ನದೆ ಪ್ರತಿಯೊಬ್ಬರಿಗೂ ಸಹ ತುಂಬ ಹೃದಯದಿಂದ ನಾನು ಸ್ವಾಗತವನ್ನ ಕೋರುತ್ತಿದ್ದೇನೆ. ಹರಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಬಿದ್ರಗಟ್ಟೆ ಚಂದ್ರಪ್ಪ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ CBC ನ್ಯೂಸ್ ಚಾನೆಲ್ ಅವರಿಗೂ ಸಹ ತುಂಬ ಹೃದಯದ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಈಗ ತಾನೇ ಆಗಮಿಸಿದಂಥ ನಮ್ಮ ನೆಚ್ಚಿನ ಶಿಕ್ಷಕರಾದ ಕುಬೇರ್ ನಾಯ್ಕ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ. ವೆಲ್ಕಮ್ ಟು ಮೈ ಪ್ರೋಗ್ರಾಮ್ ಸರ್. ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ. ಎಲ್ಲದಕ್ಕಿಂತ ದೊಡ್ಡವರಾಗಿರ್ತಾರೆ.
ತಂದೆ ತಾಯಿಗೆ ನಾವು ಬಾಲ್ಯಾವಸ್ಥೆಯಿಂದ ದಾಟೋವರೆಗೂ ತಂದೆ ತಾಯಿ ಬುದ್ಧಿ ಮಾತನ್ನು ಹೇಳ್ತಾರೆ. ಆಮೇಲೆ ನಮ್ಮನ್ನು ತಿದ್ದಿ ಒಂದು ರೂಪ ಕೊಡೋದ್ರಲ್ಲಿ ಗುರುಗಳ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಈ ಕಾರ್ಯಕ್ರಮದ ಯೋಚನೆ ಶುರುವಾಗಿದ್ದು 2000ನೇ ಇಸ್ವಿ ಮಾರ್ಚ್ ಟೈಮಲ್ಲಿ ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಶುರುವಾಗಿದ್ದು. ಇದು ಮೊದಲನೇದಾಗಿ ಶುರುವಾಗಿದ್ದು ಒಂದು ಫೇಸ್ಬುಕ್ ಅನ್ನೋ ವಾಹಿನಿ ಮೂಲಕ. ನಾನು ಮತ್ತೆ ಅಶ್ವಿನಿ ಅವರು ಈ ವಿಚಾರ ನಾವು ಸ್ಟಾರ್ಟ್ ಮಾಡಿದ್ದು. ಯಾಕೆ ನಾವು ಒಂದು ಗೆಟ್ ಟುಗೆದರ್ ಪಾರ್ಟಿಯನ್ನು ಮಾಡಬಾರ್ದು ಅಂದರೆ, ಇದು ಉದ್ದೇಶ ಸ್ಟಾರ್ಟ್ ಆಗಿದ್ದು ಮೊದಲು ನಾವೆಲ್ಲ ಸೇರಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಉದ್ದೇಶ ಸ್ಟಾರ್ಟ್ ಆಗಿದ್ದು. ಅದಾಗಿದ್ಮೇಲೆ ನಮ್ಮ ಜೂನಿಯರ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಹೋದ ವರ್ಷ ಇದೇ ವರ್ಷದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು, ಗುರುವಂದನಾ ಕಾರ್ಯಕ್ರಮ ಅಂತ. ಅದಾದಮೇಲೆ ನಮ್ಮ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ತುಂಬ ಚರ್ಚೆಗಳು ಆರಂಭ ಆಗಿ, ಆ ಚರ್ಚೆಗಳಿಂದ ನಾವು ಈ ಥರ ಒಂದು ಕಾರ್ಯಕ್ರಮನ ನಮ್ಮ ಶಾಲೆಗೆ ಮಾಡಬೇಕು, ನಮ್ಮ ಕೈಲಾದ ಸಹಾಯ ಅಥವಾ ಕೊಡುಗೆನ ನಮ್ಮ ಶಾಲೆಗೆ ಕೊಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇದರ ಅಂಗವಾಗಿ ಸ್ಟಾರ್ಟ್ ಮಾಡ್ತಾ ಮೊದಲನೇದಾಗಿ ನಮ್ಮೆಲ್ಲರ ಗೆಳೆಯನಾಗಿ ಮಂಜುನಾಥ್ ಎಂ ಬಿ, ಸೊ ಇದರ ರೂವಾರಿ ಅಂತಲೇ ಹೇಳ್ಬೋದು ಅವನನ್ನ. ಕಾರಣ ಏನಂತಂದರೆ, ಇದರಲ್ಲಿ ವಾಟ್ಸಪ್ ಗ್ರೂಪ್ ಮಾತ್ರ ನಾವು ಕ್ರಿಯೇಟ್ ಮಾಡಿ ಬಿಟ್ವಿ, ಅದರಲ್ಲಿ ಸ್ವಲ್ಪ ಜನ ಆ್ಯಡ್ ಮಾಡಿದ್ವಿ. ಅದಾಗಿದ್ಮೇಲೆ ಸುಮಾರು ಜನನ ಆ್ಯಡ್ ಮಾಡಿದ್ದು ಗ್ರೂಪ್ಗೆ. ಆಮೇಲೆ ಇದ್ರದ್ದು ಕಾರ್ಯಕ್ರಮದ ಟೋಟಲ್ ರೂವಾರಿ ಅಂತ ಹೇಳ್ಬೋದು ಅವನ್ನ. ಎಲ್ಲರನ್ನೂ ಒಗ್ಗಟ್ಟಲ್ಲಿ ಕರ್ಕೊಂಡು ಹೋಗೋದೊಂದು, ಆಮೇಲೆ ಈಗ ಎಲ್ಲ ಶಿಕ್ಷಕರನ್ನ ಇನ್ವೈಟ್ ಮಾಡೋದ್ರಿಂದ ಹಿಡಿದು ಈ ಕಾರ್ಯಕ್ರಮ ಈ ನಿನ್ನೆಯಿಂದ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಅದರಲ್ಲೂ ನಾನು ಇವತ್ತು ಬೆಳಗ್ಗೆ ಬಂದಿದ್ದೀನಿ. ಇದು ನಿನ್ನೆಯಿಂದ ಯಾರೆಲ್ಲ ಇದಕ್ಕೆ ವರ್ಕ್ ಮಾಡಿದ್ದೀವಿ, ಮಂಜುನಾಥ್ ಎಂ ಪಿ ಜೊತೆಗೆ ಯಾರೆಲ್ಲ ಕೆಲಸ ಮಾಡಿದ್ದೀವಿ. ಸೊ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ನೇನು ಹೇಳ್ಬೋದು, ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಯಾರೆಲ್ಲ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ನಿಮ್ಮ ಕಡೆಯಿಂದ ಎಲ್ರಿಗೂ ಧನ್ಯವಾದ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಮತ್ತು ಗಣ್ಯರಿಗೂ ಹಾಗೂ ಪುಟಾಣಿಗಳಿಗೂ, ನನ್ನ ಸ್ನೇಹಿತರಿಗೂ ಎಲ್ರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ಕೊಳ್ತಾ ನಾನು 2 ಮಾತುಗಳನ್ನು ಮಾತಾಡೋಕೆ ಅವಕಾಶ ಮಾಡಿಕೊಡ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತಿದ್ದೀನಿ. ನಮಸ್ಕಾರ. ಈಗ ಈ ಕಾರ್ಯಕ್ರಮದ ಕುರಿತಾಗಿ ಅನಿಸಿಕೆಯನ್ನು ಹಂಚಿಕೊಳ್ಳಲು ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಂ ಸಿದ್ದಪ್ಪ ಸರ್, ನಿವೃತ್ತ ಶಿಕ್ಷಕರು, ಇವರಲ್ಲಿ ವೇದಿಕೆ ಮಾಡ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ದಯಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ, ದೀಪವನ್ನು ಬೆಳಗಿಸುವುದರ ಮೂಲಕ. ಸರ್ ಇಲ್ಲೋಡಿ, ಓಕೆ ಇಲ್ಲೋಡಿ, ಹಾಗೆ ಇಲ್ಲೋಡಿ. ಸ್ಮೂತ್ ಒಂದ್ಸರಿ ಹೇಳ್ಬೇಕು. ಪುರುಷೋತ್ತಮಾನ ಅಂತ ಹೇಳ್ತಿದ್ದಾರೆ. ಇವತ್ತಿನ ದಿವಸ ನಿಮ್ಮ ಎಲ್ಲರಿಗೂ ಸಹ ಸಂತೋಷದ ದಿವಸ, ಸಂತೋಷದ ಹಬ್ಬ ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ ಇವತ್ತು. ಅಲ್ಲದೆ ಇವತ್ತಿನ ದಿವಸ ಇವತ್ತು ನಾವು ನಿಮಗೇನು ಹೇಳಬೇಕು ಕೂಡ ಗೊತ್ತಾಗಲ್ಲ. ಯಾಕಂದರೆ ಇವತ್ತಿನ ಕಾಲದಲ್ಲಿ ನೀವೆಲ್ಲರೂ ಸಹ ಅಂಗನೆಯಲ್ಲೇ ಜಗತ್ತು ನೋಡ್ತಿದ್ದೀವಿ. ಜಗತ್ತನ್ನು ಅಂಗನೆಯಲ್ಲೇ ನೋಡ್ತಿದ್ದೀರಿ ಅಂತ ವಿಜ್ಞಾನ ವಿಭಾಗದಲ್ಲಿ ಯುದ್ಧದಲ್ಲಿ ನಮಗೆ ಹೇಳ್ತಕ್ಕಂಥದ್ದು ಅನ್ನೋದು ನಮಗೇನು ಕಷ್ಟ ಆದರೂ ಸಹ ನಾವು ತಿಳಿದಂತೆ ಮಾತಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಎಲ್ಲೋ ಎಲ್ಲರೂ ಸೇರಿ ಈ ಒಂದು ಫಂಕ್ಷನ್ ಇಟ್ಕೊಂಡಿರೋದು ಭಾಳ ಹೆಮ್ಮೆಯ ವಿಚಾರ. ಅಂದರೆ ನೀವು ಗುರುಗಳಿಂದ ಪಡೆದಂಥ ಒಂದು ವಿದ್ಯೆಯನ್ನು ಯಾವ ರೀತಿಯಲ್ಲಿ ಈ ಸದುಪಯೋಗ ಮಾಡ್ಕೋಬೇಕು ಅನ್ನೋದೊಂದು ಮೊದಲನೇ ಅಂಶ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಳ ಶ್ರೇಯಸ್ ಬರುತ್ತೆ, ನಿಮಗೂ ಸಂತೋಷ ಆಗುತ್ತೆ, ನಮಗೂ ಭಾಳ ಹೆಮ್ಮೆ ಆಗುತ್ತೆ. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳು ಇಷ್ಟೋ ಒಂದು ಹೆಮ್ಮೆಯಿಂದ ನೆನಪಿಸಿಕೊಂಡು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲರಿಗೂ ಹೆಮ್ಮೆ ಪಡುವಂಥ ವಿಚಾರವನ್ನು ಮಾಡ್ತಿದ್ದೀರಿ. ಇಂತಹ ಒಂದು ಹಿಂದೆ
ಇದಕ್ಕಿಂತ ಮೊದಲು ಒಬ್ಬರು ವಿಶಾಲ ಈ ರೀತಿ ಮಾಡಿ ಒಂದು ಹೆಮ್ಮೆಯ ವಿಚಾರವನ್ನು ಮಾಡಿದರು. ಅದೇ ರೀತಿ ನೀವು ಸಹ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲರಿಗೆ ಹೆಮ್ಮೆ ಬರುವಂಥ ಹೆಚ್ಚಿನ ವಿಚಾರವನ್ನು ಮಾಡಿದ್ದಕ್ಕೆ ನನಗೆಲ್ಲ ಭಾಳ ಸಂತೋಷವಾಗುತ್ತೆ. ಸಂತೋಷ. ಜೈ. ಪ್ರೆಸಿಡೆಂಟ್ ಮಂಜುನಾಥ್ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಈ ದಿವಸ ಈ ಸಮಾರಂಭ ವಂದನಾ ಕಾರ್ಯಕ್ರಮ ಅಂತ. ವಂದನಾ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡಿಕೊಳ್ಬೇಕು ಅಂತ ಇವರೆಲ್ಲ ತೀರ್ಮಾನ ಮಾಡಿ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಸಂತೋಷದ ವಿಷಯ. ಇದೇ ರೀತಿ ತಂದೆ ತಾಯಿಗಳನ್ನು ಯಾರು ನೋಡ್ಕೊಳ್ಳೋದಿಲ್ವೋ ಅವರು ಈ ಫಂಕ್ಷನ್ಗೆ ಬಂದರೂ ತಾನೇ ವ್ಯರ್ಥ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಅಂದರೆ ತಂದೆ ತಾಯಿ ಮಕ್ಕಳನ್ನು ಪಡಿತಾರೆ, ದೇವರು ಕೊಡ್ತಾನೆ, ಮಕ್ಕಳು ಪಡಿತಾರೆ. ಆದರೆ ಅದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಶ್ರೀಮಂತ ಕಾರ್ಯ ಅಂತ ಮಾಡೋದು. 7ನೇ 8ನೇ ತಿಂಗಳು 9ನೇ ತಿಂಗಳಲ್ಲಿ ಸ್ವಲ್ಪ ಹೈಟ್ ಇಟ್ಕೊಳ್ಳಿ. ಆ ಕಾಲದಲ್ಲಿ ನಾವೆಲ್ಲ ನೋಡಿ ಹೆರಿಗೆ ಆದ್ಮೇಲೆ ಮಗುಗೆ ಅವರು ಹೊರಗಡೆ ಬಂದ ಮೇಲೆ, ಭೂಮಿಗೆ ಬಂದ ಮೇಲೆ ಅವರಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ತಂದೆ ತಾಯಿಯ ಜವಾಬ್ದಾರಿ. ತಂದೆ ತಾಯಿ ಭೂಮಿಗೆ ಮಕ್ಕಳನ್ನು ಕೊಡ್ತಾರೆ ಹೊರತು ಅವರಿಗೆ ಪಾಠ ಹೇಳೋದಕ್ಕಾಗಲ್ಲ. ಅದಕ್ಕೆ ಮತ್ತೊಬ್ಬ ಗುರು ಬರ್ತಾನೆ, ಅವರೇ ಈ ಗುರುಗಳೆಲ್ಲ ಕುಂತಿರ್ತಕ್ಕಂಥ. ಈ ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಈಗ ನಾವೊಂದು ಕಲ್ಲು ಬಂಡೆ ಇರ್ತದೆ ನಮ್ಮಲ್ಲಿ ಕರ್ನಾಟಕದಲ್ಲಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ತಂದು ಅವನ್ನ ಸೀಳಿ ಅವರಿಗೆ ಬೇಕಾದ ಆಕಾರ ರೀತಿಯಲ್ಲಿ ತಮ್ಮ ತಮ್ಮ ದೇವರುಗಳು, ದೇವಸ್ಥಾನಗಳು, ಮಠ ಮಾನ್ಯಗಳನ್ನು ಕಟ್ಟುವುದಕ್ಕೆ ನಾವು ನೋಡಿದ್ದೀವಿ. ಅದೇ ರೀತಿ ಪ್ರತಿಯೊಬ್ಬ ಶಿಕ್ಷಕರು ತಾನೇ ತಮ್ಮ ತಮ್ಮ ವಿದ್ಯಾರ್ಥಿಗಳನ್ನು ಅವರ ಕೈಗೆ ಕೊಟ್ಟೋದ್ಮೇಲೆ ಅವರು ಯಾವ ರೀತಿ ಅವರನ್ನು ಉತ್ತಮರನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಅದು ಸಂಸ್ಕಾರ ಪದ್ಧತಿ ಇರಬೇಕು. ಏನು ಪದ್ಧತಿ ಅಂದರೆ, ನಾವು ಹುಡುಗರ ಮಟ್ಟಕ್ಕೆ ಇಳಿದು ಯಾವ ಶಿಕ್ಷಕರಾದರೂ ಅವರ ಮಟ್ಟಕ್ಕೆ ವಿದ್ಯೆಯನ್ನು ಕಲಿಸಿ ಅವರ ಬುದ್ಧಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಅದೇ ಶಿಕ್ಷಕನ ಒಂದು ಕೆಲಸ. ಅದೇ ರೀತಿ ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತಿ ಅದನ್ನು ಯಾವ ಆಕಾರಕ್ಕೆ ಬೇಕಾಗಿರ್ತದೋ ನಮಗೆ ಆ ಆಕಾರವನ್ನು ಮಾಡಿ ಆ ದೇವಸ್ಥಾನದಲ್ಲಿ ನೆಲೆಗೊಳಿಸ್ತಕ್ಕಂಥದ್ದು ಅದು ಒಂದು ಧರ್ಮದ ಕೆಲಸ. ಆ ಕಾಯಕವನ್ನು ಮಾಡ್ತಕ್ಕಂಥದ್ದು. ಗುರುಗಳು ವಿದ್ಯಾರ್ಥಿಗಳನ್ನು ತಿರ್ತಕ್ಕಂಥದ್ದು, ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಬೆಳೆಸುವುದು ತುಂಬಾ ಕಷ್ಟ. ಅದೇ ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ಒಂದು ಮಾತಾಡ್ತಾರೆ, ಆಜ್ ಇದಿಸೋ ಸೋ ಇದ್ದೀರಿ. ನಾವೇನು ಕುರಸಡ್ಡಿ ಬೆಳೆದ್ರೆ ಹುಳ್ಳಿಕಾಳು ಬೆಳೆಯಲ್ಲ, ಹುಳ್ಳಿಕಾಳು ಬಿತ್ತಿದ್ರೆ ಕುರಸಡ್ಡಿ ಬೆಳೆಯಲ್ಲ. ಇದನ್ನು ನಾವು ತಿಳ್ಕೊಂಡಿರ್ತೀವಿ. ಅದಕ್ಕೋಸ್ಕರನೇ ನಾವು ನಮ್ಮ ಜೀವನದಲ್ಲಿ ಅನೇಕ ವ್ಯಕ್ತಿಗಳನ್ನ ನಾವು ಸೃಷ್ಟಿ ಮಾಡ್ತಕ್ಕಂಥ ಜವಾಬ್ದಾರಿ ಗುರುತರವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಗುಣವೇ ಚಿಗುರು, ವಿನಯವೇ ಶಾಖೆ, ವಿನಯವೇ ಶಾಖೆ ಎಂದು. ಗುಣ ಚಿಗುರಾಗಿರಬೇಕು, ವಿನಯ ಶಾಖೆ, ಸ್ವಗುಣವೇ ಫಲ. ಆಮೇಲೆ ಗಿಡದ ಬೇರು, ತಾಯಿ ಬೇರಿರ್ತಲ್ಲ, ಅದು ತಂದೆ ತಾಯಿ ಇದ್ದಾಗ ಅದು ಎಲ್ಲ ಅಂಶಗಳನ್ನು ಕೊಡ್ತಕ್ಕಂಥ. ನೀವು ಸಸ್ಯಗಳನ್ನು ಬೆಳೆಸ್ತೀರಿ, ಅದಕ್ಕೆ ಮುಖ್ಯವಾಗಿ ಏನು ಬೇಕಾಗಿರ್ತದಪ್ಪ ಅಂತಂದ್ರೆ NPK, ನೈಟ್ರೋಜನ್, ಕ್ಯಾಲ್ಸಿಯಂ, ಈ 3 ಅಂಶಗಳು ಹತ್ರ ಇಟ್ಕೊಳ್ಳಿ. ಎಲ್ಲವೂ ತಾನೇ ಇದ್ರೂ ಮಾತ್ರ ಅದು ಚೆನ್ನಾಗಿ ಬೆಳೆಯುತ್ತೆ, ಅದು ಉತ್ತಮ ಫಲವನ್ನು ಕೊಡ್ತದೆ. ಆ ರೀತಿ ನೀವು ವಿದ್ಯಾರ್ಥಿಗಳು ಆಗಬೇಕೇ ಹೊರತು ಇಲ್ಲ ಇದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಕ್ಕಂಥವ್ರು ಹಿಂದಿನವರು ಹೇಳ್ತಾರೆ, ನಮ್ಮ ಹಿಂದಿನ ವಿದ್ಯಾಭ್ಯಾಸದ ರೀತಿಗಳು ಹೇಗಿತ್ತು ಅಂದರೆ, ಈಗ ಸುಮಾರು 10-15 ವರ್ಷಗಳಿಂದ ನಮ್ಮ ಹೇಳಿರ್ತಕ್ಕಂಥ ಪಾಠ ಯಾರ ತಲೆ ಒಳಗೆ ಯಾಕೆಂದರೆ ಆ ಸಿಲೆಬಸ್ಸೇ ಚೇಂಜ್, ಜನರೇಷನ್ ಟು ಜನರೇಷನ್ ಜನಾಂಗ ಬದಲಾವಣೆಯನ್ನು ನಾವು ನಿರೀಕ್ಷಿಸಿದಂಗೆ ನಮ್ಮ ಸಿಲೆಬಸ್ ತಾನೇ ಬದಲಾವಣೆ ಆಗ್ತದೆ,
ನಮ್ಮ ಜೀವನೋತ್ತಲ ಬದಲಾಗುತ್ತೆ. ನಾವು ವಯಸ್ಸಾದ್ಮೇಲೆ ಯಾರಿಗೂ ಬೇಡವಾಗಿ ಮತ್ತೆ ಹಿಡಬೇಕು ಮರದಳ್ಳು ಯಾಕೆಂತಂದ್ರೆ ನಮ್ಮನ್ನ ಯಾರು ತಾನೇ ರಕ್ಷಣೆ ಮಾಡೋದು. ಅದಕ್ಕೆ ಹೇಳ್ಬೇಕು ವಿದ್ಯಾರ್ಥಿಗಳಿಗೆ ಅಂದ್ರೆ ಈಗಿನ ಮಾಡರ್ನ್ ಸಿಲೆಬಸ್ ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ನಾವು ಓದಿರ್ತಕ್ಕಂಥ ಪುಸ್ತಕ ಈಗ ವರ್ಕೌಟ್ ಆಗಲ್ಲ. ಆ ವಿದ್ಯಾರ್ಥಿಗಳು ಅಲ್ಲೇ ಸೌದೋಗ್ಬಿಟ್ಟಿದ್ದಾರೆ. ಈ ಹೊಸ ಜನರೇಷನ್ ಹೊಸದಾಗಿರ್ತಕ್ಕಂಥ ಈಗ ಡಿಜಿಟಲ್ ಅಂತ ಬಂದಿದೆ. ಈಗ ಹೊಸದಾಗಿ ಎಲ್ಲ ಕಂಪ್ಯೂಟರು, ಸಿನಿಮಾ, ಆಮೇಲೆ ಲ್ಯಾಪ್ಟಾಪು ಇವೆಲ್ಲ ಬಳಕೆ ಬಂದಿದೆ. ನಮಗೆ ಲ್ಯಾಪ್ಟಾಪ್ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಾವು ಹಳೆ ಕಾಲದ ಒಂದು ಬಲ್ಪ್ ಹಾಕು ಅಂದರೆ ಹಂಗೆ ಟೇಬಲ್ ಮೇಲೆ ಬಲ್ಪ್ ಹಾಕ್ತೀವಿ. ಈಗ ನಾವು ಬಲ್ಪ್ ಹಾಕಿದ್ರೆ ನಾವು ಕೆಳಗೆ ಬೀಳ್ತೀವಿ. ಯಾಕೆಂದರೆ ವಿದ್ಯಾಭ್ಯಾಸ ಆ ಮಟ್ಟಕ್ಕೆ ಇಳಿದೋದಿ. ಈಗಿನ ಹುಡುಗರು ಗಲಾಟೆ ಮಾಡ್ತಾರೆ ಅಂತ ಕೂಡಲೇ ಮೊಬೈಲ್ ಕೊಟ್ಬಿಟ್ರೆ ಅವ್ರ ಕೈಗೆ ತಿಕ್ಕೆ ಅಂತ ಊಟ ಕರೆದು ತಡೆಯವ ಬರ್ತೀನಿ ಅಂತ. ಈ ರೀತಿ ಮಟ್ಟಗಳನ್ನು ಮುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ. ನಮ್ಮ ವಿದ್ಯಾಭ್ಯಾಸ ಹೇಳಿದ್ರು ಕರೆಕ್ಟ್ ಆಗಿನ ಕಾಲದಲ್ಲಿ ರೂಢಿಗಣಿತ, ಲೆಕ್ಕ, ಆಲ್ಜಿಬ್ರಾ, ಮ್ಯಾಥಮೆಟಿಕ್ಸು ಇವೆಲ್ಲವೂ ಇದ್ದು. ಸೈನ್ ತೀಟ, ಕಾಸ್ ತೀಟ, ಕೊಸೆಕೆಂಡ್ ತೀಟ, ಜಿಯೋಮೆಟ್ರಿ ಅಂತಂದರೆ ಭೂಮಿ, ಆಮೇಲೆ ಜಿಯೋಗ್ರಫಿ ಅಂತ ಇತ್ತು. ಆಗಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ. ಈಗ ನಾನು ಸುಮಾರು 30 ವರ್ಷಗಳ ಕಾಲ ಜಿಯೋಗ್ರಫಿ ಪಾಠ ಮಾಡಿದ್ದೆ. ನಾನು ಬರೀ ಮ್ಯಾಪ್ನಲ್ಲಿ ನೋಡ್ಕೊಂಡು ಟೀಚಿಂಗ್ ಏಜ್ನಲ್ಲಿ ನೋಡ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ರಿಟೈರ್ಡ್ ಆದಮೇಲೆ ನನಗೊಂದು ಮನಸ್ಸು ಬಂತು. ಏನು ಬಂತು ಅಂದರೆ ನಾನು ಈ ದೇಶ ನೋಡ್ಬೇಕಲ್ಲ, ಹೆಂಗಾರ ಮಾಡಬೇಕು ಅಂತ ಹೇಳಿ ನಾನು ಪಾಶ್ಚಿಮಾತ್ಯ ದೇಶಗಳಿಗೆ ಹೋದೆ. ಥೈಲ್ಯಾಂಡ್ ಹೋದೆ, ದುಬೈಗೆ ಹೋದೆ. ಅಲ್ಲೆಲ್ಲ ನೋಡಿದಾಗ ಒಲ್ಲಿ ಕಾರಿ ಒಲ್ಲಿಗಳು ಏನೇನಿರ್ತವೆ ಅಂತಕ್ಕಂಥದ್ದು ಆವಾಗ ನಾನು ನೋಡಿದೆ. ಇದನ್ನು ನಾನು ಮುಂಚೆನೇ ನೋಡಿದರೆ ಹುಡುಗರು ಇನ್ನೂ ಚೆನ್ನಾಗಿ ಪಾಠ ಮಾಡ್ಬೋದು. ನಾನು ಸುಮ್ಮನೆ ಹಿಮಾಲಯ ಮ್ಯಾಪ್ ಅಲ್ಲೈತೆ ನೋಡ್ರ, ಮ್ಯಾಪ್ ಇರೋದೇ ಹಿಮಾಲಯ ಮ್ಯಾಪ್, ತಳಕ್ಕಿರೋ ಸಮುದ್ರ ಏನು. ಆಮೇಲೆ ಕರ್ನಾಟಕ ಸಂಕ್ರಾಂತಿ ಬರುತ್ತಾ, ಮಕರ ಸಂಕ್ರಾಂತಿ ಬರುತ್ತಾ, ಎಲ್ಲೆಲ್ಲಿ ಬರ್ತವೆ 23.5 ಡಿಗ್ರಿ ಉತ್ತರ ಮತ್ತು 23.5 ದಕ್ಷಿಣದಲ್ಲಿ ಬರ್ತಕ್ಕಂಥದ್ದು. ಆ ಮಧ್ಯೆ ಇರ್ತಕ್ಕಂಥದ್ದೆಲ್ಲ ಈ ರೀತಿ ನಾವು ಪಾಠ ಮಾಡ್ತೀವಿ. ನಾನು ಅಲ್ಲಿ ಹೋಗಿ ಇಳಿದ ಮೇಲೆ ಥೈಲ್ಯಾಂಡ್ನಾಗೆ ನಾನು ಎಂದೂ ವಿಮಾನನೇ ಹತ್ತಿರಲಿಲ್ಲ. ನೋಡಬೇಕು, ಪ್ರಪಂಚ ನೋಡಬೇಕು, ವಿಚಾರಗಳನ್ನು ತಿಳಿಸ್ಬೇಕು. ನಾನು ಅಲ್ಲಿ ಒಂದು ಇಂದಿರಾ ಗಾಂಧಿ ಫ್ಯಾಕ್ಟ್ರಿ ಅಂತ ನೋಡಿದೆ ಥೈಲ್ಯಾಂಡ್ನಲ್ಲಿ. ನಮ್ಮಲ್ಲೆಲ್ಲ ನಾವೆಲ್ಲ ದೇವಸ್ಥಾನಗಳಿಗೆ ಹೋದರೆ ತೆಂಗಿನಕಾಯಿ, ಬಾಳೆಹಣ್ಣು, ಎಡೆ ಇಟ್ಟು. ಅಲ್ಲಿ ನಾನು ನೋಡಿದ್ದೇನು ಅಂದರೆ ಒಂದು ದೇವಸ್ಥಾನ, ಆ ಫ್ಯಾಕ್ಟ್ರಿ ಮುಂದ್ಗಡೆ ತೆಂಗಿನಕಾಯಿ, ಬಾಳೆಹಣ್ಣು, ಒಂದು ಕಪ್ಪೆ ಬೇಯಿಸಿ ಎದುರಾಗಿಟ್ಟು ನೋಡಿದಾಗ ಇಲ್ಲಿ ಈ ಥರ ಸಂಸ್ಕೃತಿ ಇದೆ. ಅವರ ನಂಬಿಕೆ ಅದು. ಮನುಷ್ಯ ಎಲ್ಲಿ ಬೇಕಾದರೂ ಹುಟ್ಟಬೋದು ಪ್ರಪಂಚದಲ್ಲಿ, ಆ ಪರಿಸರಕ್ಕೆ ಅನುಗುಣವಾಗಿ ಜೀವನ ಮಾಡಬೇಕು. ಅದನ್ನು ಕಲ್ತ್ರೆ ಒಂದು ನಿಜವಾಗಿರ್ತಕ್ಕಂಥ ಮನುಷ್ಯರಾಗ್ತಾನೆ. 1 ಅಲ್ಲ 10 ದೇಶಗಳನ್ನು ನೋಡಿರ್ತಾನೆ. ತನ್ನ ಅನುಭವವನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ತಾನೆ. ಈಗ ನಮಗೆ ಎಲ್ಲ ಮಾಡ್ತೀವಿ. ವ್ಯಾಮೋಹ, ನಮಗೆ ಹೆಂಡತಿ ಮೇಲೆ ವ್ಯಾಮೋಹ, ಮಕ್ಕಳ ಮೇಲೆ ವ್ಯಾಮೋಹ, ಸಂಬಂಧಿಕರ ಮೇಲೆ ವ್ಯಾಮೋಹ, ಸ್ನೇಹಿತರ ವ್ಯಾಮೋಹ, ಎಲ್ಲ ವ್ಯಾಮೋಹಗಳು ನಾನೇ ಮೋಸಕ್ಕೆ ಗುರಿಯಾಗಿ ಕ್ವಶನ್ ಮಾಡ್ತಾರೆ. ಈಗ ಎಷ್ಟೋ ಜನ ಇದೆಲ್ಲ ಕೂತಿದ್ದಾರಲ್ಲ, ಇವರೆಲ್ಲ ಟೀಚರ್ಸ್. ಅವರ ಜೀವನ ನಡೆಸಿ ಬರೀ ಬಂದರೆ ನಮ್ಮಿಂದ ತಪ್ಪು ಮಾಡಿರಲ್ಲ, ಹಿಂಗೆ ಮಾಡಬಾರ್ದಾಯ್ತು, ಹಂಗೆ ಮಾಡಬಾರ್ದು. ಯಾವಾಗ ಕಳೆದು ತಾವೇ ಬಳಲು ವಾದ ಶಿವನಾಡಿ ಎಲ್ಲ ಮಾಡಿ ಆದ್ಮೇಲೆ ಗೊತ್ತಾಗಲ್ಲ. ಮುಂಚೆನೇ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದರೆ ನೀವು ಹೊಸ ಹುರುಪಿನಲ್ಲಿ ಇರ್ತಕ್ಕಂಥ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನ್ಯೂ ಬ್ಲೂಮ್ಸ್ ಅಂದರೆ ಕಸ್ಮರಿಗೆ ಹೊಸದಾಗಿದ್ದ ಎಲ್ಲ ಗುಡಿಸ್ತದೆ. ಅದು ಒಂದು ತಿಂಗಳು ಹೊಡೆದಾದ್ಮೇಲೆ ಅದನ್ನೇ ಕಸ ಗುಡಿಸಿ ಕಸ್ಮರಿಗೆ ಹೊಡೆದ್ರೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಕಸ ಬಿಟ್ಟು. ಹಂಗೆ ನಮ್ಮ ಜೀವನ. ಇದನ್ನು ನಾವು ಯಾರು ಅರ್ಥಕೊಳ್ಳೋದಿಲ್ವೋ, ನಾವು ಯಾವಾಗಲೂ ದೃಢ ನಂಬಿಕೆ, ಅಚಲ ನಿರ್ಧಾರ ಇರಬೇಕು. ಏಕೈಕ ಇಂದ್ರಜಾಲ, ಇಂದಿರಾ ಗಾಂಧಿ ಹೇಳಿದ ಮಾತು, ನಾನಲ್ಲ. ದೂರದೃಷ್ಟಿ, ಕಠಿಣ ಪರಿಶ್ರಮ, ದೃಢ ನಿರ್ಧಾರ, ಏಕೈಕ ಇಂದ್ರಜಾಲ. ಇದನ್ನು ಯಾವನು ಅನುಸರಿಸಲ್ವೋ
ಅವಾಗ ಎಲ್ಲರೂ ತಾನೇ ಹಾಳಾಗಿರ್ತಾರೆ. ಇವತ್ತು ಎಷ್ಟೋ ಜನ ಪೆನ್ಷನ್ದಾರರು ನಾವು ನೋಡಿದ್ದೀವಿ, ಬ್ಯಾಂಕಿಗೆ ಸಂಬಳ ಬರೋಕ್ಕೆ ಎಲ್ಲ ಮಕ್ಕಳು, ಎಷ್ಟೋ ಜನ ತಂದೆ ತಾಯಿಗಳನ್ನ ಎಂಥದೋ ATM ಅನ್ನತ್ತಾರೆ, ಬಟನ್ ಒತ್ತಿ ಕೂಡಲೇ ದುಡ್ಡು ಬರ್ತದೆ. ಅದನ್ನು ಇಸ್ಕೊಂಡು 2 ರೂಪಾಯಿ ಇಸ್ಕೊಂಡು ಇಂಥ ಮಕ್ಕಳನ್ನು ನೋಡಿದ್ದೀವಿ. ಹೊಟ್ಟೆ ತುಂಬ ಅನ್ನ ಹಾಕಿ ಬೆಳೆಸಿರ್ತಕ್ಕಂಥ ಮಕ್ಕಳು ನಮ್ಮ ತಲೆ ಮೇಲೆ ಕಾಣಿ, ಸಾಯಂಕಾಲ ಕುಡಿದು ಬಂದು ನಾವು ಕಟ್ಟೆ ಮೇಲೆ ಕೂತ್ರೆ ಯಾರ ನೀನು ಅಂತ. ಇಂಥ ಸಮಾಜದಲ್ಲಿ ನಾವು ಹುಟ್ಟಿದವಲ್ಲ, ನಮ್ಮಂಥ ದುರ್ದೈವಗಳು ಯಾರಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಸಮಾಜಕ್ಕೆ ಅದೇ ಸಮಾಜ ಏನೈತೆ, ಸೊಸೈಟಿ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್. ಆದರೆ ನಾವು ಲೀವ್ ಟು ಈಟ್ ಅದು ಈಟ್ ಟು ಲೀವ್. ಬದುಕಿರೋಕ್ಕೋಸ್ಕರ ನಾವು ತಿನ್ನಬೇಕೇ ಹೊರತು ತಿನ್ನೋಕ್ಕೋಸ್ಕರ ನಾವು ಬದುಕಬಾರ್ದು. ಈ ವಯಸ್ಸಿನಲ್ಲಿ ಹೇಳ್ತಕ್ಕಂಥ ಯಾರು ಸಂಸ್ಕಾರವನ್ನು ಮಾಡ್ತಕ್ಕಂಥ ಪದ್ಧತಿಗಳು ನಮ್ಮ ಹಿರಿಯ ಜಗತ್ತುಗಳು ತುಂಬ ಚೆನ್ನಾಗಿ ನಮಗೆ ಮಾತುಗಳನ್ನು ಹೇಳಿದ್ದಾರೆ. ಅವ್ರ ಮೇಲೆ ಅಪಾರ ನಂಬಿಕೆ ಇದೆ. ಯಾಕೆಂದರೆ ಅವ್ರಿಗೆ ಒಂದು ಮಾತನ್ನು ಹೇಳಿದ್ರೆ ತಾನೇ ತಲೆ ಮೇಲೆ ಇಟ್ಟು ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಟ್ಟು ನಾನು ಈ ಮಟ್ಟಕ್ಕೆ ಬಂದಿರಬೇಕಾದ್ರೆ ನಮ್ಮ ಹಿರಿಯ ಜಗದ್ಗುರು ಶಿವಕುಮಾರ ಸ್ವಾಮಿಗಳು ನನಗೆ ಕೊಟ್ಟಂಥ ಒಂದು ಸೌಕರ್ಯ. ಆಗ ನನಗೆ ಇದೇ ಊರಿನಲ್ಲಿ ಕೆಳಗಡೆ ಬಿಲ್ಡಿಂಗ್ ಇದ್ದಿಲ್ಲ, ಅದರಲ್ಲಿ ನಮ್ಮ ಅಜ್ಜನ ಹೆಸರಲ್ಲಿ 11,000 ಲಕ್ಷದ ನೆನಪದಾಗಿದೆ. ಅಂದರೆ ನಾವೊಂದು ಸಸಿಯನ್ನು ನೆಟ್ಟು ಬೆಳೆಸಿದರೆ ಅದು ಮುಂದೆ ನಮ್ಮನ್ನು ಸಾಕಿ ಸಲ್ಲಿಸ್ತದೆ ಅಂತ. ಅದು ನಮಗೆ ಗಿಡವಾಗಿ ಬೆಳೆದು ನೆರಳಾಗಿ ಕೊಡ್ತದೆ, ಗೊಬ್ಬರ ಆಗ್ತದೆ, ಹೂವು ಆಗ್ತದೆ, ಹಣ್ಣು ಆಗ್ತದೆ, ಮನೆಗೆ ಮರಮುಟ್ಟುಗಳಾಗಿ ನಮಗೆ ಎಲ್ಲವನ್ನು ಸಹಾಯ ಮಾಡ್ತದೆ. ಅದೇ ರೀತಿ ಧರ್ಮ ರಕ್ಷತೆ ರಕ್ಷಿತ. ನಾವು ಧರ್ಮವನ್ನು ಕಾಪಾಡಿದರೆ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ ಅಂತ. ಈಗ ನೋಡಿ, ಪಾಕಿಸ್ತಾನ, ಚೀನಾ ಇವೆಲ್ಲ ನಮ್ಮ ಭಾರತದ ಮೇಲೆ ಬುದ್ಧಿ ಬೀಳ್ತವೆ. ಈ ಧರ್ಮಕ್ಕಾಗಿ ನಾವು ಮುಂದೆ ಬಂದು ನಾವು ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು. ಅದೇ ರೀತಿ ಮುದ್ದು ಮಕ್ಕಳೇ, ಇಲ್ಲಿ ನೆರೆದಿದ್ದಂಥ ಯೋಜನೆ ಮಾಡತಕ್ಕಂಥ ವಿದ್ಯಾರ್ಥಿಗಳಂದರೆ ನಮ್ಮ ವಿದ್ಯಾರ್ಥಿಗಳು ಅನೇಕ ಜನ ಕೆಲಸದಲ್ಲಿ ಇರಬಹುದು, ಕೆಲಸದಲ್ಲೇ ಇರದೇ ಇರಬಹುದು. ಅಂಥವರು ನಾವು ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಮಾತನ್ನು ಹೇಳಲು ಬಯಸ್ತಾರೆ. ಪಾಪ ಸಮಯ ಬಂದಾಗ ಮಾತನಾಡುವುದಕ್ಕಿಂತ ಹೆಚ್ಚಾಗುವಷ್ಟು ಗಳಿಸಬಾರದು. ನೀವು ಯಾವುದೇ ರೀತಿಯಿಂದ ಹಣವನ್ನು ಗಳಿಸಿ, ಕೂಲಿ ಮಾಡ್ರಿ, ವ್ಯಾಪಾರ ಮಾಡ್ರಿ, ಕಮಿಷನ್ ತಗೊಳ್ರಿ, ಬೇರೆ ರೀತಿಯಿಂದ ದುಡಿಮೆ ಮಾಡ್ರಿ, ಅದು ಭಾಳ ಒಳ್ಳೆಯದು. ಪಾಪದವರೇ ಅಂದ್ರೆ ಲಂಚ ತಗೊಳ್ಳೋದು, ಬೇರೆಯವರಿಂದ ಸುಲಿಗೆ ಮಾಡೋದು, ಬೇರೆ ಯಾರೋ ಕೊಟ್ಟಂಥ ದಾನದ ಮೇಲೆ ಮತ್ತು ಹಣ ಹಾಕಿ ಅದಕ್ಕೆ ಅದರ ಮೇಲೆ ಹಣವನ್ನು ಪಡೆಯಬಾರದು. ಸಾಲದವರೇ ಹೆಚ್ಚಾಗುವಷ್ಟು ನಾವು ಖರ್ಚು ಮಾಡಬಾರ್ದು. ನಮ್ಮ ಜೋಬಿನಲ್ಲಿ ಸುಮಾರು ಒಂದು ಸ್ವಲ್ಪ ದುಡ್ಡು ಇರ್ತದೆ. ನೀವು ಸಂಬಳ ತಗೊಂಡಿರ್ತದೆ, ಒಂದು 400 ರೂಪಾಯಿ ಸಂಬಳ ತಗೊಂಡ್ರೆ 100 ರೂಪಾಯಿನ ಹಿಂದೆ ಇಟ್ಟಿರ್ಬೇಕು. 100 ರೂಪಾಯಿನ ದಾನ ಧರ್ಮಕ್ಕಾಗಿರ್ಬೇಕು. ಒಂದು 200 ರೂಪಾಯಿ ನೀವು ಖರ್ಚು ಮಾಡಿರಿ. ಆ ಒಂದು 100 ರೂಪಾಯಿದಲ್ಲಿ ನೀವು ಖರ್ಚು ಮಾಡ್ತಾ ಹೋದಾಗ ನಾವು 100 ರೂಪಾಯಿ ಖರ್ಚಾಗಬೇಕಾದ್ರೆ ನೀವು ಖರ್ಚು ಮಾಡಬಾರ್ದು. ಯಾಕಂದ್ರೆ ಸಾಲದ ಹೊರೆ ಜಾಸ್ತಿ ಆಗಿಬಿಡ್ತದೆ. ಕಾಯಿಲೆಗಳು ಹೆಚ್ಚಾಗುವಷ್ಟು ತಿನ್ನಬಾರ್ದು. ನಾವು ಪುಕ್ಷಕ್ಕಿಂತ ಸಿಗ್ತತೆ ಅಂತ ಹೇಳಿ ಇಲ್ಲಿ ಬಂದಾಗ ಯಥೇಚ್ಛವಾಗಿ ತಿಂದು ನಾವು ನಮ್ಮ ಹೊಟ್ಟೆಯನ್ನು ಕೆಡಿಸ್ಕೋಬಾರ್ದು. ಹಿಂದೆಲ್ಲ ಹೇಳ್ತಿದ್ರು, ಇಲ್ಲಿ ಯಾರು ಬ್ರಾಹ್ಮಣರಲ್ಲ, 90 ಊಟ ಸಿಗ್ತದೆ ಅಂದ್ರೆ 70 ಮೈಲ್ ತಕ್ಕ ನಡ್ಕೊಂಡು ಹೋಗ್ತಿದ್ರು ಹಿಂದಿನವರು. ಅಂದ್ರೆ ಅವರು ಜೀರ್ಣ ಶಕ್ತಿ ಮಾಡ್ತಾರೆ, ಅಷ್ಟೇ ಶಕ್ತಿ ಇರ್ತಿತ್ತು ಅವ್ರಿಗೆ. ಈಗಿನವ್ರಿಗೆ ಹಾಗಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೋಬೇಕು, ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾಯಿಲೆ ಹೆಚ್ಚಾಗುವಷ್ಟು ತಿನ್ನಬಾರದು, ಆಯ್ತಲ್ಲ. ಕಲಹಗಳು ಹೆಚ್ಚಾಗುವಷ್ಟು ಮಾತನಾಡಬಾರದು. ಯಾವ್ದಾದ್ರು ಒಂದು ವ್ಯಕ್ತಿಗಳ ಜೊತೆಗೆ ನಾವು ಮಾತಾಡ್ತಾ ಇದ್ರೆ ನಾವು ಹೆಚ್ಚಾಗಿ ನಾವು ಮಾತಾಡಕೋಬಾರ್ದು. ಅವ್ರ ಮಾತು ಎಷ್ಟೈತೆ ಅಷ್ಟಕ್ಕೆ ನಾವು ನಮ್ಮ ವಿರಾಮವನ್ನು ಹೇಳಬೇಕು. ಹೌದಪ್ಪ, ನೀನೇ ಜಾಣ, ನೀನೇ ಒಳ್ಳೆಯನು ಅಂತ ಹೇಳಿ ಅವರಿಗೆ ನಾವು ಹೇಳ್ತಾ ಇದ್ರೆ ಅದು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. 2 ಜಾಣರು ಇರ್ತಾರೆ, ಒಂದು ಹಾದಿಯಲ್ಲಿ ಹೋಗ್ತಿರ್ತಾರೆ. ಅವ್ರು ಇದರ ಬಂದಾಗ ಅವನ ಒಂದ್ ಕಡೆ ಸರ್ಕೊಂತಾನೆ, ಇನ್ನೊಂದು ಕಡೆ ಸರ್ಕೊಂತಾನೆ. ಜಾಣ ಕೊಂಡಿದ್ದಾಗ ಇಬ್ಬರು ಒಬ್ಬ ಇದ್ರಿ ಬರ್ತಾನೆ, ಇನ್ನೊಬ್ಬ ಇದ್ರಿ ಬಂದಾಗ ಅವನು ದಾರಿ ಬಿಟ್ಟು ಒಬ್ಬ ದಾರಿ ಬಿಟ್ಟು ಇನ್ನೊಬ್ಬ, ಹಾಗೆ ಅವಾಗ ಗಲಾಟೆ ಶುರುವಾಗ್ತದೆ. ಆಮೇಲೆ ಚಿಂತೆ ಹೆಚ್ಚಾಗುವಷ್ಟು ಯೋಚನೆ ಮಾಡಬಾರದು. ನಾವು ಚಿಂತೆಗಳನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ಚಿಂತೆ ಇಲ್ಲ? ಚಿಂತೆ ಇಲ್ಲ ಯಾರು? ಎಲ್ಲರಿಗೂ ಚಿಂತೆ ಇರ್ತದೆ. ಚಿಂತೆ ಹೆಚ್ಚಾಗುವಷ್ಟು ಆಗಿನ ಕಾಲಕ್ಕೆ ನಾವು ಸಂತೆಯೊಳಗೆ ಮನೆ ಮಾಡಿದರೆ ಎಷ್ಟೇ ಇರುತ್ತೆ, ಶಬ್ದಕ್ಕೆ ನಾಚಿದೊಡಂತೆ ಅವರು. ಹಾಗೆ ನಾವು ಅದನ್ನ ನಾಚಕ್ಕೆ ಹೋಗಬಾರ್ದು.
ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಯೋಚನೆ ಮಾಡಬೇಕು, ಅಷ್ಟೇ ನಾವು ಇದು ಮಾಡಬೇಕು. ಆಮೇಲೆ ಸಮಾಜಕ್ಕೆ 4 ಆಧಾರ ಸ್ತಂಭಗಳಿವೆ. ಸಮಾಜಕ್ಕೆ 4 ಆಧಾರ ಸ್ತಂಭಗಳಿವೆ. ಒಬ್ಬ ಶಿಕ್ಷಕ, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ಒಬ್ಬ ಲಾಯರು. ಶಿಕ್ಷಕ ಗುರು ಎಂದರೆ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆ ಕರೆದುಕೊಂಡು ಹೋಗೋದ್ರೆ ಶಿಕ್ಷಕ. ಶಿಕ್ಷಕ ನೋಡಿ ಎಷ್ಟು ಶಕ್ತಿ ಇದೆ ಅಂದರೆ, ಡಾಕ್ಟ್ರು ಆರೋಗ್ಯವನ್ನು ಕಾಪಾಡ್ತಾರೆ. ಡಾಕ್ಟ್ರು ಆರೋಗ್ಯವನ್ನು ಕಾಪಾಡ್ತಾರೆ. ನಮಗೆ ಏನಾದರೂ ತೊಂದರೆ ಆದಾಗ ನಮ್ಮನ್ನು ಸರಿಪಡಿಸ್ತಾರೆ. ಇಂಜಿನಿಯರ್ ಅವನು ಆಕಾರವನ್ನು ಕೊಡ್ತಾನೆ. ದೊಡ್ಡ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಈ ಒಂದು ಬಿಲ್ಡಿಂಗ್ ಕಟ್ಟಿದರೆ ಇದಕ್ಕೊಂದು ಆಕಾರ ಕೊಡ್ತಾರೆ. ಈ ಆಕಾರವನ್ನು ಅವನು ನಮಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ಆಕಾರ ಮಾಡಿಕೊಡ್ತಾರೆ. ಲಾಯರ್, ಒಬ್ಬ ಲಾಯರ್ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ವಾದ ಮಾಡ್ತಾರೆ. ತಪ್ಪನ್ನು ಸರಿ ಅಂತ ಹೇಳ್ತಾರೆ, ಸರಿ ಅಂತ ತಪ್ಪು ಅಂತ ವಾದ ಮಾಡ್ತಾರೆ. ಅಲ್ಲಿ ನಮ್ಮ ಪುಟ್ಟ ಹೇಳ್ತಾರೆ ನಾವು ಹೇಳುವುದೆಲ್ಲ ಸತ್ಯ ಮತ್ತೆ ಪ್ರಮಾಣ ಮಾಡಿಸ್ತಾರೆ. ಆ ಲಾಯರ್ ಹೇಳಿದೆಲ್ಲ ಸುಳ್ಳೆ, ಲಾಯರ್ ಹೇಳಿಕೊಡೋದೆಲ್ಲ ಸುಳ್ಳೆ. ನಾವು ನೋಡಿಲ್ಲ ಅಂತಾನೆ ಹೇಳ್ತಾರೆ, ಹೌದು ಅನ್ನೋದಕ್ಕೆ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೀಗೆ ಅವ್ರು ಮಾಡ್ತಾರೆ. ತಡವಾಗಿ ಬಂದ್ವಿ, ಅದಕ್ಕೆ ಕ್ಷಮೆ ಇರಲಿ. ಯಾವತ್ತೂ ನಾವು ಜೀವನದಲ್ಲಿ ಲೇಟ್ ಮಾಡಿದಾರೆ ಅಲ್ಲ. ಯಾಕೆ ಅಂದರೆ ನಾವು ಹಿರಿಯ ಜಗದ್ಗುರುಗಳು ಶಿವಕುಮಾರ ಸ್ವಾಮಿಗಳ ಶಿಷ್ಯರು. ಅವರು ಚೀಫ್ ಮಿನಿಸ್ಟರ್ ಒಂದ್ಸಲ ತಡವಾಗಿ ಬಂದರು, ಅವ್ರನ್ನೇ ಫಂಕ್ಷನಿಂದ ವಾಪಸ್ ಕಳಿಸಿದ್ರು. ಹೆಗ್ಗಡೆ ಅವರು ಚೀಫ್ ಮಿನಿಸ್ಟ್ರು. ಅಂಥವರ ಶಿಷ್ಯರು ನಾವು ಮಾಡಿ ಎಂದು ಈ ಥರ ಆಗಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ವಿ. ಇನ್ನು ಕಾರಣಾಂತರಗಳಿಂದ ಸ್ವಲ್ಪ ತಡ ಆಯಿತು. ಪ್ರಿಯ ವಿದ್ಯಾರ್ಥಿಗಳೇ, ಊರ ಪ್ರಮುಖರೇ, ಸ್ಥಳೀಯ ಸಲಹಾ ಸಮಿತಿಯ ಅಧ್ಯಕ್ಷರೇ ಮತ್ತು ಸದಸ್ಯರುಗಳೇ, ಮುಖ್ಯೋಪಾಧ್ಯಾಯರು, ಸಹೋದ್ಯೋಗಿಗಳು, ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ವೇದಿಕೆ ಮೇಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಹೆಚ್ಚಿಗೆ ಮಾತಾಡುವಂಥದ್ದು ಏನಿಲ್ಲ, ಯಾಕೆಂದರೆ ಸ್ವಲ್ಪ ಆರೋಗ್ಯದಲ್ಲಿ ಸ್ಥಿರ, ಸ್ವಲ್ಪ ಈಗ ತಡ ಆಯಿತು. ಹಾಗಾಗಿ ವಿದ್ಯಾರ್ಥಿಗಳನ್ನು ನೋಡಿದರೆ ಏನೋ ಒಂಥರ ಖುಷಿ ಆಗುತ್ತೆ, ಅವ್ರಿಗೇನಾದ್ರು ಹೇಳಬೇಕು ಅಂತ. ನನಗೆ ಕಂಡದ್ದು ಎಲ್ಲ ಬಾಲಕಿಯರೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಯಾಕೆ ಹುಡುಗರು ಬಂದಿಲ್ಲ ಅನ್ಸುತ್ತೆ. ಅಲ್ಲೆಲ್ಲ ಹೋಗ್ತಾ ಇದ್ರು, ಇದ್ದಾರೆ ಹಳೆಯ ವಿದ್ಯಾರ್ಥಿಗಳು ಕೈ ಎತ್ತುತ್ತಾ ಇದ್ದಾರೆ, ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು. ನೀವು ಹಳೆಯ ವಿದ್ಯಾರ್ಥಿಗಳೆಲ್ಲ ಇದ್ದೀರಿ, 20 ವರ್ಷದ ಕೆಳಗದು. ಆದರೆ ಈಗಿನ ಮಕ್ಕಳಲ್ಲಿ ಮೊಬೈಲ್ ಗೀಳು ಜಾಸ್ತಿ ಅಂತ ಹೇಳಿದ್ರಲ್ಲ ನಾಗೇಂದ್ರಪ್ಪ ಮಾಸ್ಟ್ರು. ಹಾಗೆ ಮೊಬೈಲು ಇರಬೇಕು. ಈಗ ಬೇಡ ಅಂತ ಅನ್ನೋಕ್ಕಾಗಲ್ಲ, ಮೊಬೈಲ್ನಲ್ಲಿ ಎಲ್ಲ ಸಿಕ್ಕುತ್ತೆ. ನಾವು ಲೈಬ್ರರಿಗೆ ಹೋಗಿ ಓದಬೇಕಾಗಿಲ್ಲ, ಆ ಮೊಬೈಲ್ನಲ್ಲೇ ಎಲ್ಲ ಬುಕ್ಸು ಸಿಗುತ್ತೆ, ಎಲ್ಲ ಪೇಪರ್ ಸಿಗುತ್ತೆ, ಎಲ್ಲ ಮಾಹಿತಿಗಳು ಸಿಗ್ತವೆ. ಆದರೆ ಅದೇ ಬದುಕಾಗಬಾರ್ದು ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮೊಬೈಲನ್ನು ಉಪಯೋಗಿಸ್ಕೊಳ್ಬೇಕು. ಈಗಿನ ಮಕ್ಕಳು ತುಂಬ ಚುರುಕು, ಆ್ಯಕ್ಟಿವ್ನೆಸ್ ಜಾಸ್ತಿ. ನಮಗೆ ಗೊತ್ತಿಲ್ಲದೆ ಇರುವಂತಹ ಬಹಳಷ್ಟು ವಿಚಾರಗಳು ಅವ್ರಿಗೆ ಗೊತ್ತಿರ್ತವೆ. ಇವರು ಹೇಳ್ದಂಗೆ ನಾಗೇಂದ್ರಪ್ಪ ಮಾಸ್ಟ್ರು, ನಮಗೆ ಮೊಬೈಲ ಇದು ಮಾಡೋಕ್ಕೆ ಆಪ್ರೇಟ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಅವ್ರು ಚೆನ್ನಾಗಿ ಮಾಡ್ತಾರೆ. ಮಕ್ಕಳು ಕಲ್ತಿರ್ತಾರೆ, ಅವ್ರಿಗೆ ಬೇಕಾಗಿರುತ್ತೆ, ಅದು ಕಲ್ತಿರ್ತಾರೆ. ಮಾಹಿತಿಗಳನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ವಿದ್ಯಾರ್ಥಿಗಳಿಗೆ ನಾವು ಹೇಳೋದು ಅಂದರೆ, ಸಮಾಜದಲ್ಲಿ ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಕಣ್ಣಿರುತ್ತೆ. ಹಾಗಾಗಿ ಅವರ ಅಂತಹ ಅಭ್ಯಾಸಗಳಿಗೆ ಹೋಗದೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಬಿಟ್ಟದ್ದು. ಥಾಮಸ್ ಆಲ್ವಾ ಎಡಿಸನ್ ಟೀಚರ್ ಒಂದು ಪ್ರಶ್ನೆ ಕೇಳಿರೋದು, ಇವರು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಕೂತ್ಗ ಅಂದ್ರಂತ, ತಲೆ ಮೇಲೆ ಹೊಡೆದು ಕೂತ್ಗ ಅಂದ್ರಂತ. ಯಾಕೆ? ಅವ್ರ ಮಾಸ್ಟ್ರಿಗೆ ಅದು ಆ ಉತ್ತರ ಗೊತ್ತಿತ್ತೋ ಗೊತ್ತಿಲ್ವೋ. ಆಗ ಅವರು ಅಂದ್ಕೊಂಡ್ರು, ಥಾಮಸ್ ಆಲ್ವಾ ಎಡಿಸನ್ನು, ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು, ನನ್ನ ಜೀವನ ನಾನೇ ರೂಪಿಸ್ಕೋಬೇಕು ಅಂತ. ಹಾಗೆ ಅನೇಕ ವಿಜ್ಞಾನಿಗಳು, ಮಹಾತ್ಮರು, ಪುಣ್ಯಾತ್ಮರು, ಸಂತರು
ನಮ್ಮ ದೇಶದಲ್ಲಿ ಇದ್ದಾರೆ. ಅವರ ಒಂದು ಆದರ್ಶಗಳನ್ನು ನಮ್ಮ ಮುಂದೆ ಇಟ್ಕೊಂಡು ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ಬೇಕು. ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕೆ ಅಂದರೆ ವಿದ್ಯಾರ್ಥಿ ಜೀವನ ಅಂದರೆ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂಥದ್ದು. ಹಾಗೇನೆ ನಾವು ಟೀಚರ್ಸ್ ಏನಿದ್ದೀವಿ, ಟೀಚರ್ಸ್ ಆರ್ ಸೆಕೆಂಡ್ ಪೇರೆಂಟ್ಸ್ ಅಂತ. ಜನ್ಮ ಕೊಟ್ಟ ತಂದೆ ತಾಯಿಗಳು ಮೊದಲನೆಯವರು, ಎರಡನೇ ತಂದೆ ತಾಯಿಗಳು ಅಂತಂದರೆ ನಾವೇನೆ. ಅವರ ಜೀವನವನ್ನು ನಾವು ರೂಪಿಸ್ಬೇಕು. ಅವರೆಲ್ಲ ಯಾವುದೋ ಹಾದಿ ಹಿಡ್ಕೊಂಡು ಹೋಗ್ತಾರೆ ಅಂತಂದರೆ ಅವ್ರನ್ನ ಹೋಗಲ್ ಬಿಡ, ಅವ್ನು ನನಗೇನು ಸಂಬಂಧ ಇಲ್ಲ ಅಂತ ಬಿಡೋದಲ್ಲ. ಅವ್ರನ್ನ ಒಳ್ಳೆಯ ದಾರಿಗೆ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಒಬ್ಬ ಶಿಕ್ಷಕ 100 ಜನ ತಂದೆ ತಾಯಿಗಳಿಗೆ ಸಮ ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ನಾವು ಟೀಚರ್ಸು ಅಂತಹ ಒಂದು ಸ್ಥಾನವನ್ನ ಇಟ್ಕೋಬೇಕು. ಗುರು ಬ್ರಹ್ಮ, ಗುರು ವಿಷ್ಣು ನೋಡಿ ಅಂಥವೆಲ್ಲ ಸ್ಥಾನ ಕೊಟ್ಟಿದ್ದಾರೆ ನಮಗೆ. ಓಚಯ್ಯ ಅಂದ್ರೆ ಓದಿಸುವ ಅಯ್ಯ, ನಾವೇ ಸ್ವಾಮಿಗಳು, ಗುರುಗಳು. ಹಾಗಾಗಿ ಆ ಸ್ಥಾನವನ್ನು ನಾವು ಉಳಿಸ್ಕೊಂಡು ಮಕ್ಕಳನ್ನ ಅಂದರೆ ವಿದ್ಯಾರ್ಥಿಗಳನ್ನ ಬೆಳೆಸೋದ್ರಲ್ಲಿ ನಮ್ಮ ಒಂದು ಪಾಲು ಬಹಳಷ್ಟು ಇರುತ್ತೆ. ಅದನ್ನು ನೀವು ಕೂಡ ಬಳಸ್ಕೋಬೇಕು. ಯಾವ ಉಪಾಧ್ಯಾಯರು ಯಾವ ಸಬ್ಜೆಕ್ಟ್ ಹೇಳ್ತಾರೆ, ನನಗೇನು ಸಂದೇಹ ಇದೆ ಅದನ್ನು ಹೋಗಿ ಕೇಳೋಣ. ಮೊಬೈಲ್ನಲ್ಲಿ ಸಿಗ್ತದೆ ಬಿಡು ಅಂತ ಅನ್ನಬಾರದು. ಎದುರಾಬದ್ರ ಮಾತಾಡೋದಕ್ಕೂ ಮೊಬೈಲ್ನಲ್ಲಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಮೊಬೈಲ್ ಮಾತಾಡಲ್ಲ, ನೀವು ಪ್ರಶ್ನೆ ಕೇಳಿದ ತಕ್ಷಣನೇ ಅವು ಮಾತಾಡೋವು ಇದಾವೆ. ಏನೋ ಅಲೆಕ್ಸಾ ಅಂತ ಬಂದಿದೆಯಲ್ಲ, ಅದು ಇದನ್ನ ಹೇಳು, ಅಲೆಕ್ಸಾ ಈ ಹಾಡು ಬೇಕು ನನಗೆ ಅಂದ ತಕ್ಷಣನೇ ಈ ಹಾಡು ಹೇಳುತ್ತೆ. ಯಾರೋ ಬಂದ್ರು ನಮ್ಮ ಮನೆಗೆ ಅವ್ರಿಗೆ ಸ್ವಾಗತ ಮಾಡು ಅಂತಂದ್ರೆ ಬರ್ರಿ ಕೂತ್ಕೊಳ್ರಿ ಅಂತ ಅದು ಹೇಳುತ್ತೆ. ಅಂಥವೂ ಇದಾವೆ. ಇಂಥವೆಲ್ಲ ತಂತ್ರಗಾರಿಕೆ ತುಂಬಾ ಮುಂದುವರೆದಿದೆ. ನಮ್ಮ ಕಾಲದಲ್ಲಿ ಏನು ಇರಲಿಲ್ಲ. ನಾವು ಕ್ವಶನ್ ಪೇಪರ್ ನೋಡೋದೇ ನಾವು ಸ್ಟೂಡೆಂಟ್ ಲೈಫಲ್ಲಿ ಎಕ್ಸಾಮ್ನಲ್ಲಿ ನೋಡ್ತಿದ್ವಿ. ಈಗ ಹಾಗಿಲ್ಲ, ನಿಮಗೆಲ್ಲವೂ ಸಿಗ್ತಾ ಇದ್ದಾವೆ. ಅನುಕೂಲ ಮಾಡಿಕೊಂಡು ನೀವು ಮುಂದೆ ಬಂದರೆ ನಿಮಗೆ ಭವಿಷ್ಯ ಒಳ್ಳೇದಿರುತ್ತೆ. ನಿಮ್ಮಲ್ಲಿ ಯಾರ್ಯಾರು ಥಾಮಸ್ ಆಲ್ವಾ ಎಡಿಸನ್ ಇದ್ದಾರೋ, ವಿಶ್ವೇಶ್ವರಯ್ಯನವರು ಇದ್ದಾರೋ, ಯಾರ್ಯಾರು ಮುಂದೆ ಚೀಫ್ ಮಿನಿಸ್ಟರ್ ಆಗ್ತಾರೋ ಅಂಥದ್ದೆಲ್ಲ ಇದೆ ನಿಮ್ಮಲ್ಲಿ. ಅದನ್ನು ನೀವು ರೂಢಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೊಳ್ಳೋದ್ರಲ್ಲಿ ನೀವು ತುಂಬ ಜವಾಬ್ದಾರಿಯುತವಾಗಿ ಉಪಾಧ್ಯಾಯರ ಹೇಳಿದಂಗೆ ಕೇಳಿ ತಾಯಿ ತಂದೆಗಳನ್ನು ಗೌರವಿಸಿ ನಾವು ಬದುಕಬೇಕಾಗುತ್ತೆ. ಮುಂದೆ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.